ನಮಸ್ಕಾರ ಕುಂಭರಾಶಿಯವರೇ, ನಾನು ನಿಮ್ಮ ರಘುನಂದನ್ ಗುರೂಜಿ, ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ನಿಂದ ಮಾತನಾಡುತ್ತಿದ್ದೇನೆ. ಇಂದಿನ ಮಾತು 2025ರ ನವರಾತ್ರಿಯಲ್ಲಿ ಕುಂಭರಾಶಿಯವರಿಗೆ ದೊರೆಯುವ ಫಲ. ದೇವಿಯ ಅನುಗ್ರಹ. ಯಾವ ದಿನ ಯಾವ ಬಣ್ಣ ತೊಡಬೇಕು, ಯಾವ ದೇವಿಯ ಆರಾಧನೆ ಮಾಡಬೇಕು, ಯಾವ ರೀತಿಯ ಆಶೀರ್ವಾದ ಸಿಗುತ್ತದೆ ಎಂಬುದರ ಬಗ್ಗೆ ಈ ಮಾಹಿತಿಯನ್ನು ಮನಸ್ಸಿಟ್ಟು ಕೇಳಿ. ಕೊನೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಹಂಚಿಕೊಳ್ಳಿ. ಕುಂಭರಾಶಿಯವರ ಸ್ವಭಾವವೇ ಬುದ್ಧಿವಂತಿಕೆ, ಕಲ್ಪನೆ, ಹೊಸತನ. ನೀವು ಸದಾ ಸಮಾಜಕ್ಕೆ ಹೊಸ ದಾರಿಯನ್ನು ತೋರಿಸಬೇಕೆಂದು ಬಯಸುವವರು. ಕೆಲವೊಮ್ಮೆ ಒಂಟಿತನ, ಕೆಲವೊಮ್ಮೆ ಅತಿಯಾದ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತದೆ. ಈ ನವರಾತ್ರಿ ದಿನಗಳಲ್ಲಿ ದೇವಿ ದುರ್ಗೆಯ ಶಕ್ತಿ ನಿಮ್ಮ ಚಿಂತನೆಗೆ ಸ್ಪಷ್ಟತೆ, ನಿಮ್ಮ ಕನಸುಗಳಿಗೆ ದಾರಿಯು, ನಿಮ್ಮ ಬದುಕಿಗೆ ನೆಮ್ಮದಿ ನೀಡುತ್ತದೆ. ಮೊದಲ ದಿನ ಶೈಲಪುತ್ರಿ ದೇವಿಯ ಆರಾಧನೆ. ನೀಲಿ ಅಥವಾ ಕೆಂಪು ಬಣ್ಣದ ಬಟ್ಟೆ ತೊಟ್ಟರೆ ಹೊಸ ಪ್ರಾರಂಭ, ಹೊಸ ಶಕ್ತಿ ಬರಲಿದೆ. ಅಕ್ಕಿ, ಕೆಂಪು ಹೂ ಅರ್ಪಿಸಿದರೆ ಧೈರ್ಯ ಹೆಚ್ಚುತ್ತದೆ. ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ. ಬಿಳಿ ಬಣ್ಣ ತೊಟ್ಟರೆ ಶಾಂತಿ, ತಾಳ್ಮೆ ದೊರೆಯುತ್ತದೆ. ಹಾಲು, ಸಕ್ಕರೆ ಅರ್ಪಿಸಿದರೆ ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ. ಮೂರನೇ ದಿನ ಚಂದ್ರಘಂಟೆ ದೇವಿ. ಹಳದಿ ಬಣ್ಣ ತೊಟ್ಟರೆ ಆತ್ಮವಿಶ್ವಾಸ, ಧೈರ್ಯ ಹೆಚ್ಚುತ್ತದೆ. ಬಾಳೆಹಣ್ಣು, ತುಪ್ಪ ಅರ್ಪಿಸಿದರೆ ಚಿಂತನೆಗೆ ಸ್ಪಷ್ಟತೆ ಬರುತ್ತದೆ. ನಾಲ್ಕನೇ ದಿನ ಕುಷ್ಮಾಂಡ ದೇವಿ. ಹಸಿರು ಬಣ್ಣ ತೊಟ್ಟರೆ ಆರೋಗ್ಯ, ಚೈತನ್ಯ ಹೆಚ್ಚುತ್ತದೆ. ಹಸಿರು ಹೂ, ಬೆಲ್ಲ ಅರ್ಪಿಸಿದರೆ ದೇಹ ಮನಸ್ಸು ಬಲಗೊಳ್ಳುತ್ತದೆ. ಐದನೇ ದಿನ ಸ್ಕಂದಮಾತೆ ದೇವಿ. ಹಗುರ ಬಣ್ಣ ತೊಟ್ಟರೆ ಕುಟುಂಬದಲ್ಲಿ ಶಾಂತಿ, ಮಕ್ಕಳಿಗೆ ಆಶೀರ್ವಾದ ದೊರೆಯುತ್ತದೆ. ಹಣ್ಣು, ಹಾಲು ಅರ್ಪಿಸಿದರೆ ಸಂಬಂಧಗಳು ಗಾಢವಾಗುತ್ತವೆ. ಆರನೇ ದಿನ ಕಾತ್ಯಾಯಿನಿ ದೇವಿ. ಗುಲಾಬಿ ಬಣ್ಣ ತೊಟ್ಟರೆ ಪ್ರೀತಿ ಸಂಬಂಧಗಳು ಬಲವಾಗುತ್ತವೆ. ಜೇನು, ಗುಲಾಬಿ ಹೂ ಅರ್ಪಿಸಿದರೆ ದಾಂಪತ್ಯದಲ್ಲಿ ನೆಮ್ಮದಿ ಬರುತ್ತದೆ. ಏಳನೇ ದಿನ ಕಾಳರಾತ್ರಿ ದೇವಿ. ಕಪ್ಪು ಅಥವಾ ನೀಲಿ ಬಣ್ಣ ತೊಟ್ಟರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಎಳ್ಳು, ಜೋಳ, ಕಪ್ಪು ಹೂ ಅರ್ಪಿಸಿದರೆ ಶತ್ರುಗಳು ದುರ್ಬಲರಾಗುತ್ತಾರೆ. ಎಂಟನೇ ದಿನ ಮಹಾಗೌರಿ ದೇವಿ. ಬಿಳಿ ಬಣ್ಣ ತೊಟ್ಟರೆ ಶುದ್ಧತೆ, ನೆಮ್ಮದಿ ಬರುತ್ತದೆ. ತೆಂಗಿನಕಾಯಿ, ಬಿಳಿ ಹೂ, ಹಾಲು ಅರ್ಪಿಸಿದರೆ ಆರೋಗ್ಯ, ದೀರ್ಘಾಯುಷ್ಯ ದೊರೆಯುತ್ತದೆ. ಒಂಬತ್ತನೇ ದಿನ ಸಿದ್ಧಿದಾತ್ರಿಯ ಆರಾಧನೆ. ನೇರಳೆ ಬಣ್ಣ ತೊಟ್ಟರೆ ನಿಮ್ಮ ಕನಸುಗಳು ಸಾಕಾರವಾಗುತ್ತವೆ. ಹಣ್ಣು, ಮಿಠಾಯಿ ಅರ್ಪಿಸಿದರೆ ಸಾಧನೆ, ಯಶಸ್ಸು ದೊರೆಯುತ್ತದೆ. ಕುಂಭರಾಶಿಯವರೇ, ಈ ನವರಾತ್ರಿಯಲ್ಲಿ ನಿಮಗೆ ತಾಯಿ ಶಕ್ತಿ ನೀಡುವ ವಿಶೇಷ ಸಂದೇಶವೆಂದರೆ ಅತಿಯಾದ ಚಿಂತನೆ ಬಿಡಿ. ನಿಮ್ಮ ಕನಸುಗಳನ್ನು ಕಾರ್ಯಗತಗೊಳಿಸಲು ಧೈರ್ಯ ಬೆಳೆಸಿಕೊಳ್ಳಿ. ನೀವು ಸಮಾಜಕ್ಕೆ ಹೊಸದನ್ನು ಕೊಡುವ ಶಕ್ತಿ ಹೊಂದಿದ್ದೀರಾ, ಆದರೆ ಅದೆಲ್ಲವೂ ಕಾರ್ಯರೂಪಕ್ಕೆ ಬರಬೇಕಾದರೆ ತಾಳ್ಮೆ ಮತ್ತು ಸಮತೋಲನ ಅಗತ್ಯ. ಬೆಳಿಗ್ಗೆ ದೀಪ ಹಚ್ಚಿ, ಅಮ್ಮ ನನಗೆ ಧೈರ್ಯ ಕೊಡು, ಚಿಂತನೆಗೆ ಸ್ಪಷ್ಟತೆ ಕೊಡು ಎಂದು ಪ್ರಾರ್ಥಿಸಿ. ಸಂಜೆ 10 ನಿಮಿಷ ಓಂ ದುಂ ದುರ್ಗಾಯೇ ನಮಃ ಮಂತ್ರವನ್ನು ಜಪ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಆರ್ಥಿಕವಾಗಿ ಈ ಸಮಯದಲ್ಲಿ ಹೊಸ ಅವಕಾಶಗಳು ಬರಬಹುದು. ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ, ವ್ಯಾಪಾರ ಕ್ಷೇತ್ರಗಳಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಬಿಳಿ ಅಥವಾ ಹಸಿರು ಹೂ ಅರ್ಪಿಸಿದರೆ ಹಣಕಾಸಿನ ಶ್ರೇಯಸ್ಸು ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಅಲ್ಪ ಗೊಂದಲಗಳು ಬರಬಹುದು, ಆದರೆ ನಿಮ್ಮ ಬುದ್ಧಿಶಕ್ತಿ, ಸಹನೆಯಿಂದ ಅದನ್ನು ಸುಲಭವಾಗಿ ಪರಿಹರಿಸಬಹುದು. ದಾಂಪತ್ಯ ಜೀವನದಲ್ಲಿ ಮೃದು ಮಾತು ಬಳಸಿದರೆ ಪ್ರೀತಿ ಹೆಚ್ಚುತ್ತದೆ. ಬಡವರಿಗೆ ಅನ್ನ, ನೀರು, ಹಣ್ಣು ಕೊಟ್ಟರೆ ದೇವಿಯ ಕೃಪೆ ಇನ್ನಷ್ಟು ಬಲವಾಗಿ ಹರಿಯುತ್ತದೆ. ಸೇವೆ ಮಾಡಿದರೆ ನಿಮ್ಮ ಬದುಕಿನಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚುತ್ತದೆ. ನವರಾತ್ರಿಯಲ್ಲಿ ಭಜನೆ, ಪಠಣ, ಧ್ಯಾನದಲ್ಲಿ ಪಾಲ್ಗೊಳ್ಳಿ. ಇದು ನಿಮ್ಮ ಚಿಂತನೆಗೆ ಹೊಸ ದಾರಿಯನ್ನು ತರುತ್ತದೆ. ದೇವಿಯ ಶಕ್ತಿ ನಿಮ್ಮ ಬುದ್ಧಿವಂತಿಕೆಗೆ ಜೋಡಿ ಬಿದ್ದು ಹೊಸ ಸೃಜನಶೀಲತೆಯನ್ನು ನೀಡುತ್ತದೆ. ಕುಂಭರಾಶಿಯವರೇ, ಈ ನವರಾತ್ರಿ ನಿಮ್ಮ ಜೀವನದಲ್ಲಿ ಶಕ್ತಿ, ಶಾಂತಿ, ಬುದ್ಧಿಶಕ್ತಿ, ಸಾಧನೆ, ಸಮಾಜದಲ್ಲಿ ಕೀರ್ತಿ ತರಲಿ. ತಾಯಿ ದುರ್ಗೆಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಇದು 2025ರ ನವರಾತ್ರಿಯ ನಿಮಗೆ ದಾರಿದೀಪ. ನಾನು ನಿಮ್ಮ ರಘುನಂದನ್ ಗುರೂಜಿ, ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ನಿಂದ. ಈ ಮಾತು ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇತರರಿಗೂ ಹಂಚಿಕೊಳ್ಳಿ. ಎಲ್ಲರಿಗೂ ಸಹ ಶುಭವಾಗಲಿ.